ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೇರೊಬ್ಬಳ ಜೊತೆಗೆ ಪತಿಯ ಅಕ್ರಮ ಸಂಬಂಧದ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿಗೆ ನಿತ್ಯವೂ ಕೂಡ ಪತಿ ಟಾರ್ಚರ್ ಕೊಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮ ಸಂಬಂಧವನ್ನ ಪ್ರಶ್ನಿಸಿದ್ದಕ್ಕೆ ನಿತ್ಯವೂ ನರಕವನ್ನ ತೋರಿಸ್ತಾ ಇದ್ದಂತೆ ಪತಿರಾಯ ಗರ್ಭಿಣಿ ಪತ್ನಿಯನ್ನ ಮನೆಯಿಂದ ಹೊರಹಾಕಿ ವಿಕೃತತನವನ್ನ ಪ್ರದರ್ಶಿಸಿದ. ಬಿಎಂಟಿಸಿ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಜಗದೀಪ್ 14 ವರ್ಷದ ಹಿಂದೆ ಮದುವೆ ಆಗಿರುತ್ತೆ ಜಗದೀಪ್ಗೆ. ಜಯನಗರದ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ದಂಪತಿ ವಾಸವಾಗಿರ್ತಾರೆ. ಪರಸ್ತ್ರೀ ಜೊತೆಗೆ ಪತಿ ಅಕ್ರಮ ಸಂಬಂಧದ ಆರೋಪ. ವಾಟ್ಸಾಪ್ ಚೆಕ್ ಮಾಡಿದಾಗ ಈ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿದೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾನಂತೆ ಜಗದೀಪ್. ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈಗ ಸ್ಟೇಷನ್ನ ಮೆಟ್ಟಿಲನ್ನು ಏರಿದ್ದಾರೆ ಗರ್ಭಿಣಿ ಪತ್ನಿ. ಗರ್ಭಿಣಿ ಅನ್ನೋದನ್ನು ನೋಡದೇನೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದಾನಂತೆ. ಈತನ ಅಕ್ರಮ ಸಂಬಂಧವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, 14 ವರ್ಷ ಸಂಸಾರ ಮಾಡಿ ಈಗ ಅಕ್ರಮ ಸಂಬಂಧವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಮಾಡ್ತಾನೆ ಅಂದರೆ ಏನು ಹೇಳಬೇಕು ಇವನಿಗೆ ಅಂತ ಹೇಳಿ ಪೊಲೀಸರು ಏನಾದರೂ ಆ್ಯಕ್ಷನ್ ತಗೊಂಡಿದ್ದಾರಾ ಹೇಗೆ ಅಂತ? ಖಂಡಿತ ಪ್ರೇಮಿ ಅಂತ ಹೇಳಿದ್ರೆ ಜಗದೀಪ್ ಅದು ಶ್ವೇತಾ 14 ವರ್ಷಗಳ ಹಿಂದೆ ಏನು ಮದುವೆ ಆಗಿದ್ರು. ಮದುವೆ ಆಗಿದ್ದರಿಂದ ಸಾಕಷ್ಟು ರೀತಿಯಲ್ಲಿ ಆತನ ಒಂದು ಚಟುವಟಿಕೆಗಳು ಕಂಡು ಬರ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಏನು ಮೊಬೈಲ್ ನ ವಾಟ್ಸ್ಆಪ್ ನ ಚೆಕ್ ಮಾಡಿದಾಗ ಆತ ಬೇರೊಂದು ಮಹಿಳೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅನ್ನೋದನ್ನ ಈಗ ಪ್ರಶ್ನೆ ಮಾಡ್ತಾರೆ. ಈ ವಿಚಾರದಲ್ಲಿ ಸಾಕಷ್ಟು ಬಾರಿ ಗಲಾಟೆ ಕೂಡ ಆಗಿರುವಂತದ್ದು. ನಂತರದಲ್ಲಿ ಇದು ಶ್ವೇತಾ ತುಂಬು ಗರ್ಭಿಣಿ ಆಗಿರ್ತಾರೆ. ಈ ಆಕೆ ಮೇಲೆ ಹಲ್ಲೆಯನ್ನ ಮಾಡಿ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಹೇಳಿ ಶ್ವೇತಾ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಸಹ ಪತಿ ವಿರುದ್ಧ ಒಂದು ದೂರನ್ನು ದಾಖಲಿಸಿದ್ದಾರೆ. ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಒಂದು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.